ಬೆಂಗಳೂರು ದಕ್ಷಿಣ ಹೇಳಿ ಮೇಡಮ್. ಸಿಬಿಐ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಹೇಳಿ ಮೇಡಮ್. ಇವತ್ತು ಆದೇಶ ಪತ್ರವನ್ನು ಕೂಡ ಸ್ವೀಕಾರ ಮಾಡಿದ್ದೀರಾ. ಓಕೆ ಹೇಗೆ ಮೇಡಮ್. ಅನಿಸ್ತಾ ಇದೆ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ? ಇದು ಆದೇಶ ಪತ್ರ ಅನ್ನೋದಕ್ಕಿಂತ ನನಗೆ ಇದು ಒಂದು ಜವಾಬ್ದಾರಿ. ಇದು ಆದೇಶ ಪತ್ರ ಜವಾಬ್ದಾರಿ. ಇದರಲ್ಲಿ ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದು ನನಗೆ ಪಕ್ಷ ಸ್ಥಾನ ಕೊಟ್ಟಿದೆ ಅಂತ ಮಾಡಲಿಕ್ಕೆ ಹೋಗಲ್ಲ. ಸೊ ನಂದೇನೆಂದರೆ ನನ್ನ ಕಾರ್ಯಕರ್ತರ ಸಂಘಟನೆ ಮತ್ತು ನಾಯಕರ ವಿಶ್ವಾಸ ತಗೊಳ್ಳೋದು ಇದೆಲ್ಲ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಇನ್ನು ಮುಂದೆ. ಸೊ ಅದನ್ನು ಕಾರ್ಯವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ನನ್ನ ವ್ಯಾಪ್ತಿಯಲ್ಲಿ ಆಗಲಿ. ಈಗ ಎಂಟೈರ್ ಬೆಂಗಳೂರು ಅಂದ ತಕ್ಷಣ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡೋದು, ಒಂದು ಸಂಘಟನೆ ಮಾಡ್ತೀವಿ. ಎಲ್ಲ ಒಂದು ನಾಯಕತ್ವ ಇಲ್ಲೇ ಅಂತಲ್ಲ, ನಮ್ಮ ಬೊಮ್ಮನಹಳ್ಳಿಯಲ್ಲಿ BTM ಲೇಔಟ್ ಇರ್ಬೋದು, ಪದ್ಮನಾಭನಗರ ಇರ್ಬೋದು, ಇಲ್ಲ ಮತ್ತೊಂದು ಯಾವುದೇ ಇರಲಿ, ನಮ್ಮ JDS ಕಾರ್ಯಕರ್ತರ ಒಗ್ಗೂಡಿಕೆಗೆ ಮೊದಲು ನಾನು ಆದ್ಯತೆ ಕೊಡ್ತೀನಿ. ಹಳೆಯ ಕಾರ್ಯಕರ್ತರು ಯಾರೇ ಇರಲಿ, ಮೊದಲು ನಾವು ಬುಡ ಗಟ್ಟಿ ಇದ್ದರೆ ನಮ್ಮದು ನಾವು ಪಾಯ ಹಾಕಿ ಅದ್ರ ಮೇಲೆ ಮನೆ ಕಟ್ಟಬೇಕಾಗ್ತದೆ. ಹಾಗಾಗಿ ನನ್ನ ಉದ್ದೇಶ, ಮೂಲ ಉದ್ದೇಶ, ನಮ್ಮ ಹಳೆಯ ಕಾರ್ಯಕರ್ತರು ಯಾವ ಭಾಗದಲ್ಲೇ ಇರಲಿ, ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೀನಿ, ಎಲ್ಲ ಕಾರ್ಯಕರ್ತರು ಬಂದು ಒಂದು ಸಭೆ ಸಮಾರಂಭ ಆಗಲಿ ಸೇರೋಣ. ಇನ್ನು ಮುಂದೆ ನಮ್ಮ ಮೊಬೈಲ್ ನಂಬರ್ಗಳಾಗಲಿ ಇಲ್ಲ ಯಾವುದೇ ಒಂದು ನಮ್ಮ ಸಂಘಟನಾ ಮನೋಭಾವದಿಂದ ಎಲ್ಲರಿಗೂ ನಾವು ಹಂಚಿಕೆ ಮಾಡ್ತೀವಿ. ಹಾಗಾಗಿ ನಾವು ಪ್ರಯತ್ನ ಮಾಡಿದ್ವಿ. ನಿನ್ನೆಯಿಂದ ಸುಮಾರು 100 ಮೊಬೈಲ್ ನಂಬರ್ ತೊಗೊಂಡು ಎಲ್ಲರನ್ನೂ ಕರೆದಿದ್ವಿ. ತೊಗೊಂಡು ಹಳೆಯ ಕಾರ್ಯಕರ್ತರನ್ನೆಲ್ಲರನ್ನೂ ಒಗ್ಗೂಡಿಸೋ ಕೆಲಸ ಮಾಡಿದ್ವಿ. ಅದರಲ್ಲಿ ಭಾಗಶಃ ಒಂದು 10 ಭಾಗ ನಾವು ಯಶಸ್ವಿಯಾಗಿರ್ಬೋದು. ಇವತ್ತಿಗೆ ಇನ್ನೂ ಕೆಲಸ ತುಂಬ ಇದೆ. ಸೊ ಹಾಗಾಗಿ ಚುನಾವಣೆ ಬರ್ತಿದೆ, ಆ ಒಂದು ಸಂದರ್ಭದಲ್ಲಿ ನಿಮಗೆ ಇಂತಹ ದೊಡ್ಡ ಜವಾಬ್ದಾರಿ ಈ ಕ್ಷೇತ್ರದಲ್ಲಿ ನಿಮಗೆ ವಹಿಸಿದರೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ? ನಮ್ಮದು ತಯಾರಿ ಅಂತ ಏನೂ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ನಮ್ಮ ಹಿರಿಯರಾದ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಆಶೀರ್ವಾದ ಹಾಗೂ ಕುಮಾರಣ್ಣವರ ಶಕ್ತಿ ಮತ್ತು ಅವರ ಜನಪರ ಕಾಳಜಿ ಇರೋದಿಲ್ಲ, ಅದಕ್ಕೆ ನಾವು ಒತ್ತು ಕೊಡ್ತೀವಿ. ಖಂಡಿತ ಅದಕ್ಕೆ ನಾನು ಅನ್ಯತಾ ಭಾವಿಸದೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಾನು ಅದನ್ನು ನನಗೆ ನಮ್ಮ ಮಿಸಸ್ ಹೇಳಿದರು ಒಂದು ಮಾತು, ಅದು ಈಗ ಪುನಃ ನಾನು ಹೇಳಲೇಬೇಕಿಲ್ಲಿ. ನೀನು ಸುಮ್ಮನೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ, 1-2 ನಿಮಿಷ ಮಾತಾಡು ಸಾಕು, ಅದು ನಿನಗೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿ ಮುಟ್ಟುತ್ತೆ ಅಂತ ಹೇಳೋದು. ಖಂಡಿತ ಅದನ್ನು ನನಗೆ ಈಗ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಖಂಡಿತ ನಿಜ ಅದು. ಸೊ ಹಾಗಾಗಿ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಇವತ್ತಿನಿಂದ ಹೇಳಿದರು. ನಮ್ಮ ತಂದೆಯವ್ರಿಗೆ ಮಾರ್ಗದರ್ಶನ, ಏನಪ್ಪ ನಿಮ್ಮ ತಮ್ಮದೇರಿಬ್ಬರು, ಅವ್ರಿಗೆ ರಾಜಕೀಯ ಗೊತ್ತಿಲ್ಲ, ಸೊ ಹಾಗಾಗಿ ನೀನು ಅವ್ರ ಜೊತೆಲಿ ಇರಬೇಕು ಅಂದಾಗ ಆ ಒಂದು ಉದ್ದೇಶದಿಂದ ಬಂದೆ. ಬಟ್ ಬಂದ ಮೇಲೆ ನನಗೆ ಗೊತ್ತಾಯಿತು ಏನು ಸಮಸ್ಯೆಗಳಿದೆ ಇಲ್ಲಿ ಪಕ್ಷಕ್ಕೆ. ನನಗೆ BJP JDS ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ BJPಯವರು ಇವತ್ತಿಗೂ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ಫೋನ್ ಮಾಡಿಬಿಟ್ಟು ಏನು ಸಮಾರಂಭ ಇದು, ಸುಮ್ಮನೆ ಇರು ಅಂತ ಹೇಳೋವಂಥ ಪ್ರಯತ್ನ ಮಾಡಿಸಿದ್ರು. ನಾವು ಅದಕ್ಕೆಲ್ಲ ಅವಕಾಶ ಕೊಡೋಕೆ ಹೋಗಲಿಲ್ಲ. ಬೇಡ, ಪಕ್ಷ ಅವ್ರವ್ರ ಪಕ್ಷ ಅವ್ರವ್ರಿಗೆ ಹೆಚ್ಚು. ಈಗ ನಾವು ನಮ್ಮ ಪಕ್ಷ ಏನಿದೆ ಅದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಬ್ಬರನ್ನ ದ್ವೇಷಿಸೋದು ಮತ್ತು ಅವ್ರ ಕಾರ್ಯಕ್ರಮ ಸರಿ ಮಾಡಿದ್ರೆ ನಾವು ಯಾರೇ ಇರಲಿ ಸರಿ ಅಂತ ಹೇಳಿದ್ವಿ, ತಪ್ಪಿದ್ದಾಗ ತಪ್ಪು ಅಂತ ಹೇಳಿದ್ವಿ. ಸೊ ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ದು ಏನು ಕಾರ್ಯಕ್ರಮಗಳಿದೆ ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರ ಸಂಘಟನೆ ಭಾಳ ಮುಖ್ಯ ಆಗ್ತದೆ, ಹಾಗೂ ನಾಯಕರ ಪ್ರೋತ್ಸಾಹ ಮುಖ್ಯ. ಸೊ ನಾನೊಬ್ಬನೇ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬನೇ ಮಾಡ್ತೀವಿ ಅಂದರೆ ದೇವ್ರು ಬಂದು ನನ್ನ ಜೊತೆಗಿರ್ಬೇಕು, ಇಲ್ಲ ಯಾರು ನಾವೇನು ದೇವರಾಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನೊಬ್ಬನೇ ಮಾಡಲಿಕ್ಕಂತ ಒಂದು ಸಮಾಜದ ಸುಧಾರಣೆಗೆ, ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೇನು ಪ್ರಯತ್ನ ಇದೆ ನನ್ನ ಕೈಯಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರ ಸಮೂಹದೊಂದಿಗೆ, ಎಲ್ಲರ ತಂಡದೊಂದಿಗೆ ನಮ್ಮ ತಂಡವಾಗಿ ಕೆಲಸ ಮಾಡಿ ನಾವು ಅದನ್ನು ಕಾರ್ಯರೂಪಕ್ಕೆ ತರೋ ಪ್ರಯತ್ನ. ಇನ್ನು ಮುಂದೆ ನಾವು ಇದನ್ನೇ ಒತ್ತು ಕೊಟ್ಟು ಕಾರ್ಯಕರ್ತರ ಒಗ್ಗೂಡುವಿಕೆಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟು, ಇನ್ನು ಮುಂದೆ ನಮ್ಮ JDS ಪಕ್ಷದ ಸಂಘಟನೆ ಹೆಚ್ಚಿಗೆ ಸಂಘಟನೆ ಆಗಬೇಕು. ಈ ಭಾಗದಲ್ಲಿ ನಾನು ಒಂದೇ ಮಾತು ಹೇಳೋದು, ಅದು ನಮ್ಗೆ ಗೊತ್ತಿರೋ ನಿಜ ಸ್ವರೂಪ ಹೇಳಿದ್ರೆ ಅದು ನಿಜ ಎಲ್ಲರಿಗೂ ಗೊತ್ತಿದೆ, ಬಟ್ ಅದು ಕಾರ್ಯರೂಪಕ್ಕೆ ಬರ್ತದೆ. ಈ ಭಾಗದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ನಮಗೆ ಗೊತ್ತು ಅವ್ರು ಮಾಡಿದಂಥ ಒಂದು ರಸ್ತೆ ಇರ್ಬೋದು. ಸೊ ಆ ರಸ್ತೆ ಮುಖಾಂತರ ಆ ಬೇಸರ ಕುಮಾರಣ್ಣನಿಗೆ ಇವತ್ತಿಗೂ ಇದೆ. ನಾನು ಕುಮಾರಣ್ಣನ ಭೇಟಿ ಆಗಿಲ್ಲ, ಆ ಬೇಸರ ಕುಮಾರಣ್ಣನ ಮನಸ್ಸಲ್ಲಿ ಇವತ್ತು ಇದೆ ಅಂತ ನಮಗೆ ಗೊತ್ತಿದೆ. ಈ ಮುಖಾಂತರ ಹೇಳ್ತೀನಿ ನಾನು, ಅದನ್ನು ಬಿಟ್ಟುಬಿಡಿ ಅಣ್ಣ, ಆ ಬೇಸರ ಬಿಡಿ. ಇನ್ನು ಮುಂದೆ ನಾವು ಇಲ್ಲಿ ನಿಮ್ಮ ಆಶೀರ್ವಾದದಿಂದ, ತಂದೆಯವರ ಹಿರಿಯರಾದ ರಾಜಕೀಯ ಮುತ್ಸದಿ ಅಂತ ಹೇಳ್ಬೋದು ನಮ್ಮ ದೇವೇಗೌಡರು ಸಾಹೇಬರು, ಅವರ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಪಕ್ಷ ಮುಂದೆ ಮುನ್ನಡೆಸ್ತೀವಿ. ಸೊ ಈ ಭಾಗದಲ್ಲಿ ನಾವು ನಮ್ಮ JDS ಪಕ್ಷನ ಎಲ್ಲಿ ಬದಲಿಸಬೇಕು, ಏನು ಮಾಡಬೇಕು, ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಏನೇನು ಹಮ್ಮಿಕೋಬೇಕು ಅದೆಲ್ಲ ಇನ್ನು ನಾವು ಮುಂದೆ ಮಾಡ್ತೀವಿ. ಅದನ್ನು ನಿಮಗೆ ಹೇಳೋದಲ್ಲ, ನಾವು ಮಾಡ್ತೀವಿ ಅನ್ನೋ ಭರವಸೆಯೊಂದಿಗೆ ನಿಮ್ಮೊಂದು ಭೇಟಿ ಆಗ್ತೀವಿ. ನಾನು ಬಂದು ಭೇಟಿ ಆದಮೇಲೆ
ನನ್ನ ಮುಂದಿನ ರೂಪುರೇಷೆಗಳೇನು ಮತ್ತು ಕಾರ್ಯಕ್ರಮ ಏನು ಮಾಡಬೇಕು ಅದಕ್ಕೆ ನಿಮ್ಮ ಸಹ ಮಾರ್ಗದರ್ಶನ ನಾವು ತೊಗೊಳ್ತೀವಿ. ಏನು ಹೇಳ್ತೀರೋ ನೀವು ಅದನ್ನು ನಾವು ಪಾಲಿಸ್ತೀವಿ. ಸೊ ಅದು ತೊಗೊಂಡು ಮುಂದಕ್ಕೆ ಮುನ್ನಡೆಸೋಣ ಪಕ್ಷನ. ಮುಂದೆ ನಮ್ಮ ನಿಖಿಲ್ ಅವರಿಗೆ ಅವರು ರಾಜಕೀಯ ಜೀವನದಲ್ಲಿ ಒಂದು ಉತ್ತಮ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಪಕ್ಷನ ಮುನ್ನಡೆಸೋಣ. ಸೊ JDS ಒಂದು ಪ್ರಾದೇಶಿಕ ಪಕ್ಷ ಆಗಿ ಇಲ್ಲಿ ಏನು ನಾವು ಆತಂಕ ಪಡೋ ಅಗತ್ಯ ಇಲ್ಲ. ಇನ್ನು ಮುಂದೆ ಈ ಪಕ್ಷ ಬಲಿಷ್ಠ ಆಗುತ್ತೆ. ಖಂಡಿತ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಶ್ರಮವಹಿಸಿ ಪಕ್ಷನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ ಎಲ್ರಿಗೂ. ಧನ್ಯವಾದಗಳು. ಏನು ಅಂತ ಒಂದು ಅಂದಾಜು ಇದೆ ನಮಗೆ. ಸೊ ನಾನು ನಮ್ಮ ಅಣ್ಣವ್ರ ಮಾರ್ಗದರ್ಶನದಲ್ಲಿ ನಮ್ಮ ಅಣ್ಣವ್ರು ಹೆಂಗೆ ಹೇಳ್ತಾರೋ ಆ ರೀತಿ ನಡ್ಕೊಂಡು ಇಲ್ಲಿ ಒಂದು ವಿಭಾಗ ಈ ಒಂದು ವಾರ್ಡನ್ನು ಹೆಂಗೆ ಬಲಿಷ್ಠಪಡಿಸ್ಬೇಕೋ ಆ ಒಂದು ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತೀನಿ. ನಿಖಿಲ್ ಅವರು ಕೂಡ ಯುವಕರಾಗಿ ಅವರು ಕೂಡ ರಾಜ್ಯಾದ್ಯಂತ ಗೊತ್ತು. ಇವಾಗ ಅವರು ಕೂಡ ಬಿಡದಿ ಟೌನ್ಶಿಪ್ದು ಹೋರಾಟ ಮಾಡ್ತಿದ್ದಾರೆ. ಇವಾಗ ಅವ್ರನ್ನ ಭೇಟಿ ಆಗೋ ಅವಕಾಶ ಇನ್ನೂ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರನ್ನ ಭೇಟಿಯಾಗಿ ಯಾವ ರೀತಿ ಸಹಕರಿಸ್ಬೇಕೋ ಆ ರೀತಿ ಎಲ್ಲ ಸಹಕರಿಸ್ತೀವಿ. ನಾವು ಯೂತ್ ಆಗಿರೋದ್ರಿಂದ ಒಂದು ಯೂತ್ ಪವರ್ ಇವಾಗ ಯೂತ್ ವಾಯ್ಸ್ ಆಗಲಿ ಯೂತ್ ಪವರ್ ಆಗಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್, ಒಂದು ಸ್ವಲ್ಪ ಜಾಸ್ತಿ ಲೌಡ್ ಆಗಿದೆ. ಸೊ ಈ ರೀತಿ ಎಲ್ಲ ಒಟ್ಟಿಗೆ ಒಂದು ಯೂತ್ ಸೇರಿ ಅದನ್ನ ಇನ್ನೂ ಒಂದಷ್ಟು ಜೋರು ಮಾಡೋಣ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಈ ಹೋರಾಟನ ಮುಂದುವರಿಸ್ಕೊಂಡು ಇದು ರೈತರ ಪಕ್ಷ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಮಾಡೋ ಕೆಲಸಗಳು ಖಂಡಿತವಾಗ್ಲೂ ನಿಖಿಲ್ ಅವರಾಗಲಿ ಕುಮಾರಸ್ವಾಮಿ ಆಗಲಿ ದೇವೇಗೌಡ ಆಗಲಿ ಮಾಡ್ಕೊಂಬಂದಿದ್ದಾರೆ. ಅವ್ರ ಜೊತೆ ನಾವು ಇನ್ನು ಮುಂದೆ ಮಾಡ್ತೀವಿ. ಅದು ನಡೀತಾ ಇರ್ತದೆ ಸತತವಾಗಿ.